ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ದೇವರ ವಾಕ್ಯದಲ್ಲಿ ಅನುಗ್ರಹವಾಗುವ, ಬಿಡುಗಡೆ ನೀಡುವ ದೇವರ ಸಾನ್ನಿಧ್ಯವಾಗಿದೆ ನಾವು ಪ್ರತಿನಿತ್ಯ ಅನುಭವಿಸುತ್ತಿರುವುದು. ಅನೇಕ ಕಾರ್ಯಗಳು, ಚಿಂತೆಗಳು ಅನುಭವಿಸುವ ಪರಿಸ್ಥಿತಿಯಲ್ಲಿ ಸಾಗುವ ಅನೇಕ ವ್ಯಕ್ತಿಗಳು ಇದ್ದಾರೆ. ಇಂದು ದೇವರ ವಾಕ್ಯದಲ್ಲಿ ದೇವರು ನಿಮ್ಮೊಂದಿಗೆ ಮಾತನಾಡುವ, ನಿಮ್ಮ ಜೀವನದಲ್ಲಿ ಅದ್ಭುತವಾಗಿ ಕಾರ್ಯ ಮಾಡುವ ಸಮಯವಾಗಲಿ. ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ನಮಗೆ ಆಲಿಸೋಣ. ವಾಕ್ಯದಲ್ಲಿ ಅನುಗ್ರಹಿಸುವ ಒಂದು ದೇವರನ್ನು ಆಗಿದೆ ನಾವು ಕಾಣುವುದು. ಆದಿಕಾಂಡ 15ನೇ ಅಧ್ಯಾಯ 1ನೇ ವಾಕ್ಯ. ಈ ಘಟನೆಗಳನ್ನೆಲ್ಲ ನಡೆದ ಮೇಲೆ ಅಬ್ರಹಾಮನಿಗೆ ಒಂದು ದಿವ್ಯ ದರ್ಶನ ಆಯಿತು. ಅದರಲ್ಲಿ ಸರ್ವೇಶ್ವರ ಸ್ವಾಮಿಯ ಈ ವಾಣಿ ಕೇಳಿಸಿತು: ಅಬ್ರಹಾಮನೇ, ಭಯಪಡಬೇಡ, ನಿನ್ನನ್ನು ರಕ್ಷಿಸುವ ಕವಚ ನಾನೇ, ಘನವಾದ ಬಹುಮಾನ ಸಿಗುವುದು ನಿನಗೆ. ಪ್ರಿಯರೇ, ಇದು ದೇವರ ದಿವ್ಯ ದರ್ಶನ, ದೇವರ ವಾಣಿಯಾಗಿದೆ. ದೇವರ ವಾಣಿ ಆಗಿದೆ ಅಬ್ರಹಾಮನನ್ನು ಅನುಗ್ರಹಿಸಿದ್ದು. ಪ್ರಿಯರೇ, ಇಂದು ಹೀಗೆ ಆಗಿದೆ. ದೇವರು ತಮ್ಮ ವಾಣಿಯನ್ನು ಕಳಿಸಿ ಆ ವಾಕ್ಯದಲ್ಲಿ ಆಗಿದೆ ಮನುಷ್ಯರನ್ನು, ನಮ್ಮನ್ನು ಅನುಗ್ರಹಿಸುವುದು. ಆಮೇನ್. ದೇವರ ವಾಕ್ಯವನ್ನು ವಿಶ್ವಾಸದಿಂದ ಆಲಿಸಿದ್ದೇ ಆದರೆ ಏನು ನಮಗೆ ಇಲ್ಲವಾದದ್ದು ಅದನ್ನು ದೇವರು ಸಮೃದ್ಧಿಯಾಗಿ ನೀಡುತ್ತಾರೆ. ಹಲ್ಲೆಲೂಯಾ. ಅಬ್ರಹಾಮನು ಹೇಳಿದನು, ನನಗೆ ಮಕ್ಕಳಿಲ್ಲ. ಆ ಇಲ್ಲವಾದ ಕಾರ್ಯವನ್ನು ದೇವರಲ್ಲಿ ಹೇಳಿದನು. ಆಗ ಅಬ್ರಹಾಮನ ಹತ್ತಿರ ದೇವರು ಹೇಳಿದ ಮಾತನ್ನಾಗಿದೆ ನಾವು ಈಗ ಆಲಿಸುವುದು. ಆದಿಕಾಂಡ 15ನೇ ಅಧ್ಯಾಯ 5ನೇ ವಾಕ್ಯ. ಸರ್ವೇಶ್ವರ ಬಳಿಕ ಅಬ್ರಹಾಮನನ್ನು ಹೊರಗೆ ಕರೆತಂದು, ಆಕಾಶದ ಕಡೆಗೆ ನೋಡು, ಆ ನಕ್ಷತ್ರಗಳನ್ನು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟು ಅಸಂಖ್ಯಾತವಾಗುವುದು ಎಂದರು. ಪ್ರಿಯರೇ, ಏನಾಗಿದೆ ನಿಮಗೆ ಇಲ್ಲವಾದದ್ದು? ಕೆಲವರು ಹೇಳುತ್ತಾರೆ, ನನಗೆ ಆರೋಗ್ಯವಿಲ್ಲ, ನನಗೆ ಸಮಾಧಾನವಿಲ್ಲ, ನನಗೆ ಸಂಪತ್ತಿಲ್ಲ, ನನಗೊಂದು ವರಮಾನ ಮಾರ್ಗವಿಲ್ಲ, ನನಗೊಂದು ಒಳ್ಳೆ ಕೆಲಸವಿಲ್ಲ, ನನಗೊಂದು ಒಳ್ಳೆಯ ಮನೆ ಇಲ್ಲ. ಹೀಗೆ ಅನೇಕ ಬಯಸುತ್ತಿದ್ದಾರೆ, ಇದೆಲ್ಲ ಇದ್ದಿದ್ದಾರೆ ಎಂದು. ಪ್ರಿಯರೇ, ಇಂದಿನ ವಾಕ್ಯದಲ್ಲಿ ಒಂದು ನಿಯೋಗವನ್ನು ಇಟ್ಟು ನಮಗೆ ಪ್ರಾರ್ಥಿಸೋಣ. ಏನಾಗಿದೆ ಇಲ್ಲವೆಂದು ನೀನು ಸಂಕಟ ಪಡುತ್ತಿರುವುದು, ನೋವನ್ನು ಅನುಭವಿಸುತ್ತಿರುವುದು? ಪ್ರಿಯರೇ, ಹೀಗೆ ಅಬ್ರಹಾಮನು ಮಕ್ಕಳು ಇಲ್ಲವೆಂದು ಸಂಕಟ ಪಡುತ್ತಿದ್ದಾಗ ದೇವರು ಅಬ್ರಹಾಮನಿಗೆ ಇಲ್ಲವಾಗಿದ್ದೆಂದು ಕೊಡುತ್ತೇನೆಂದು ದೃಢಪಡಿಸಿದರು. ಹೀಗೆ ದೇವರು ವಾಕ್ಯದಿಂದ ನಮ್ಮನ್ನು ಅನುಗ್ರಹಿಸಲಿ. ಅಬ್ರಹಾಮನನ್ನು ಅನುಗ್ರಹಿಸಿದ ದೇವರೇ, ಈ ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಭಾಗವಹಿಸುವ ನಮ್ಮನ್ನು ಸಮೃದ್ಧಿಯಾಗಿ ಅನುಗ್ರಹಿಸಿ ಆಶೀರ್ವದಿಸಿರಿ. ನಮ್ಮ ಎಲ್ಲಾ ನಿಯೋಗ ಪ್ರಾರ್ಥನೆಯನ್ನು ಸಮೃದ್ಧಿಯಾಗಿ ಅನುಗ್ರಹಿಸಿರಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.